ಬಿಡುತ್ತೇವೆ, ಮತ್ತೆ ಹುಟ್ಟುವುದಿಲ್ಲ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಹುಡುವಾಗಲೂ ಕೂಡ ಆ ಭಗವಂತನಲ್ಲಿ ಕಾಡಿ ಕಾಡಿ ಬೇಡಿ ಅಪ್ಪ ನನಗೆ ಮನುಷ್ಯ ಜನ್ಮವನ್ನು ಕೊಡು, ಆ ಮನುಷ್ಯ ಜನ್ಮದಲ್ಲಿ ಬಂದು ನಿನ್ನ ಭಕ್ತರ ಪಾದವನ್ನು ಹಿಡಿದುಕೊಂಡು ನಾನು ನಿನ್ನ ಪಾದವನ್ನು ಸೇರ್ತೇನೆ ಅಂತ ಹೇಳಿ ಅನೇಕ ಜನ್ಮಗಳಲ್ಲಿ, ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಆ ಭಗವಂತನಲ್ಲಿ ಕಾಡ್ತಾ ಇದ್ದೇವಂತೆ, ಬೇಡ್ತಾ ಇದ್ದೇವಂತೆ, ಅಪ್ಪ ನನಗೆ ಮನುಷ್ಯ ಜನ್ಮವನ್ನು ಕೊಡುತ್ತಂತೆ. ಆ ಮನುಷ್ಯ ಜನ್ಮದಲ್ಲಿ ಬಂದರೆ ಮಾತ್ರ ನಿನ್ನನ್ನು ಸೇರಲಿಕ್ಕೆ ಸಾಧ್ಯ ದೇವಾ, ಆದ್ರಿಂದ ನನಗೆ ಮನುಷ್ಯ ಜನ್ಮವನ್ನು ಕೊಡು ಅಂತ ಹೇಳಿ ಆ ಭಗವಂತನನ್ನು ಕಾಡಿ ಕಾಡಿ ಹೇಳಿ ಕೊನೆಗೆ ಆ ಸಂಸ್ಕಾರದ ವಿಶೇಷತೆಯಿಂದ ಈ ಆ ಮನುಷ್ಯ ಜನ್ಮದಲ್ಲಿ ಬಂದ ನಾವು ಮತ್ತೆ ಅದೇ ಹಳೆ ಮಾರ್ಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಮಾಡಬಾರ್ದನ್ನು ಮಾಡುತ್ತಾ, ಆಡಬಾರ್ದು ಮಾತನ್ನ ಆಡುತ್ತಾ ಪಾಪವನ್ನು ಬೆಳೆಸಿಕೊಂಡು ಮತ್ತೆ ನಾವು ಅದೇ ಹಳೆಯ ಜೀವಕ್ಕೆ ಹೋಗಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡೇವೆ. ಅದಕ್ಕೆ ಈ ಒಂದು ಸನ್ನಿವೇಶವನ್ನು ಕಂಡಂತ ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಪುರಂದರದಾಸರು ಈ ಕೀರ್ತನೆಯಲ್ಲಿ ಸ್ಪಷ್ಟಪಡುತ್ತಾರೆ, ಮಾನವ ಜನ್ಮ ದೊಡ್ಡದು ಅಪ್ಪ, ಇದು ಅಪಾರವಾದದ್ದಲ್ಲಪ್ಪ, ಇದು ಸಾಮಾನ್ಯವಾದದ್ದಲ್ಲ, ಜನ್ಮ ಜನ್ಮಾಂತರದ ವಿಶೇಷತೆಯಿಂದ ಆ ಪುಣ್ಯದ ಫಲದಿಂದ ನಿನಗೆ ಈ ಮನುಷ್ಯ ಜನ್ಮ ಬಂದಿದೆ, ಇದನ್ನು ನಾವು ಸಾರ್ಥಕ ಮಾಡು, ಇದನ್ನು ಉಪಯೋಗಿಸು, ಮತ್ತೆ ಜನ್ಮ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ಈ ಜನ್ಮದಲ್ಲೇ ನೀನು ಭಗವಂತನನ್ನ ಕಂಡುಕೊಳ್ಳಲಿಕ್ಕೆ ಇದು ಮಾನವ ಜನ್ಮ ದೊಡ್ಡದು, ಇದನ್ನ ಹಾಳು ಮಾಡ್ಕೋಬೇಕಪ್ಪ. ನೋಡಿ ದಾಸರು ಹೇಗೆ ಹೇಳ್ತಾರೆ ಅಂದ್ರೆ, ಮಾನವ ಜನ್ಮ ದೊಡ್ಡದು, ದೇಹ ದೊಡ್ಡದು ಅಂತ ಹೇಳಿಲ್ಲ. ಯಾಕೆಂದ್ರೆ ಈ ದೇಹಕ್ಕಿಂತ ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ಹೆಚ್ಚಿನ ಬಲಗಳು. ಬಲದಲ್ಲಿ ನೋಡೋಣ ಅಂದ್ರೆ ಕಾಡಿನ ಪ್ರಾಣಿಗಳಿಗುಂಟು ಬಲ, ಆನೆ ಸಿಂಹ ಇತ್ಯಾದಿಗಳೆಲ್ಲ ಮನುಷ್ಯನಿಗಿಂತ ಹೆಚ್ಚಿನ ಬಲ ಉಂಟು. ಆದರೆ ಬಲದಲ್ಲಿ ಛಲದಲ್ಲಿ ಕಾಡಿನ ಪ್ರಾಣಿಗಳಿಗೆ ಇರುವಂತಹ ಛಲಬಲ ಮನುಷ್ಯನಿಗಿಲ್ಲ. ಹೋಗಿ ಅನ್ನದಲ್ಲಾದರೂ ಕೂಡ ಊಟ ಮಾಡುವಾಗಾದರೂ ಕೂಡ ಸ್ವಚ್ಛವಾದಂತ ಊಟ ಮಾಡ್ತಾನೋ ಇಲ್ಲ, ಎಲ್ಲ ಬೆರಕೆ ಪದಾರ್ಥಗಳಲ್ಲಿ ತಿನ್ನಬೇಕಾಗಿದೆ. ಉತ್ತಮವಾದಂತ ಆಹಾರ ಮನುಷ್ಯನಿಗೆ ಸಿಗೋಲ್ಲ. ಕಾಡಿನ ಪ್ರಾಣಿಗಳಿಗೆ ಉತ್ತಮವಾದಂತಹ ಪ್ರಕೃತಿ ಸಿದ್ಧವಾದಂತಹ ಆಹಾರ ಸಿಗ್ತದೆ, ಆದರೆ ಮನುಷ್ಯನಿಗೆ ಬೆರಕೆ ಪದಾರ್ಥವನ್ನೇ ತಿನ್ನಬೇಕು. ಈ ಬೆರಕೆ ಪದಾರ್ಥವನ್ನೇ ತಿಂದು ಒಬ್ಬ ವ್ಯಕ್ತಿ ಬೇಯಿಸುತ್ತಾನೆ, ಇನ್ನು ನಾನು ಬದುಕೋದೇ ಬೇಡ ಅಂತ ಹೇಳಿ ವಿಷ ತಕ್ಕೊಂಡ, ಆದ್ರೂ ಸಾಯಲಿಲ್ಲ. ಯಾಕೆ? ವಿಷ್ಣು ಬೆಲೆ. ಅಶುದ್ಧವಾದಂತಹ ವಿಷ ತಿಂದಿದ್ದರಿಂದ ಹೊಟ್ಟೆ ನೋವು ಬಂದು ಡಾಕ್ಟರ್ ಹತ್ರ ಗುಳಿಗೆ ತಕೊಂಡು ನುಂಗಿದ, ಆಗ ಸತ್ತ. ಯಾಕೆ? ಔಷಧ ಉಂಟು. ಹೀಗಾಗಿ ಮನುಷ್ಯ ಆಹಾರದಲ್ಲೂ ಕೂಡ ಸ್ವಚ್ಛವಾದಂತಹ ಶುದ್ಧವಾದಂತಹ ಆಹಾರ ಸಿಗೋದಿಲ್ಲ. ಹೋಗ್ಲಿ ನಿದ್ರೆಯಲ್ಲಾದ್ರೂ ಸುಖವಾದಂತಹ ನಿದ್ರೆ ಮಾಡ್ತಾನೋ ಇಲ್ಲ. ನೋಡಿ, ಮನುಷ್ಯ ನಿದ್ರೆ ಮಾಡಬೇಕಾದ್ರೆ ಎತ್ತರವಾದಂತಹ ಮಾಡಿ ಮನೆ, ಮೆತ್ತಿಗೆ ಉಳ್ಳ ಹಾಸಿಗೆ ಮಂಚ, ತಂಗಾಳಿ ತನ್ನೆಡೆಗೆ ನೀಡುವಂತ ವ್ಯವಸ್ಥೆ ಇದ್ರೂ ಕೂಡ ಡಾಕ್ಟರ್ ಕೊಟ್ಟಿರ್ತಾನೆ ಗುಳಿಗೆ ಮುಳಬೇಕು, ನಿದ್ರೆ ಬರಬೇಕಾಗುತ್ತೆ. ಅದಕ್ಕಾಗಿ ಜ್ಞಾನಿಗಳು ಒಂದು ಕಡೆ ಹೇಳ್ತಾರಪ್ಪ, ಡಾಕ್ಟರ್ ಕೊಟ್ಟಂತ ಗುಳಿಗೆ ನುಂಗಬೇಡ, ಆ ಗುಳಿಗೆ ನುಂಗಿದ್ರೆ ನಿನ್ನ ದೇಹ ಹಾಳಾಗೋಗುತ್ತೆ, ಆದ್ರಿಂದ ಹರಿಕತೆಗೆ ಬಂದ್ಬಿಡು. ಇಲ್ಲಿ ಹರಿಕತೆ ಪ್ರಾರಂಭವಾಗುವಾಗ ಅದು ನಿದ್ರೆ ಶುರುವಾಗುತ್ತೆ. ಯಾಕೆ? ಈ ಮನಸ್ಸಿಗೆ ನಮ್ಮನ್ನ ಬಿಡದಿರ್ಬಾರ್ದು. ಜನ್ಮ ಜನ್ಮಾಂತರದಿಂದ ಬಂದಂತ ಈ ಮನಸ್ಸು ಎಲ್ಲಿ ಹರಿಕತೆ ಕೇಳಿಬಿಟ್ರೆ, ಎಲ್ಲಿ ಹರಿ ಭಜನೆ ಮಾಡುವಾಗ ನಾವು ಅದನ್ನ ಶ್ರವಣ ಮಾಡಿಬಿಟ್ರೆ ನಮ್ಮ ಪಾಪವೆಲ್ಲ ನಾಶವಾಗಿಬಿಡ್ತದೆ, ನನಗೆ ಆಸ್ಪದ ಇಲ್ಲ ಅಂತೇಳಿ ಆ ನಿದ್ರೆ ಅನ್ನುವಂತ ಮಾಯೆ ನಮ್ಮನ್ನು ಆವರಿಸಿಕೊಂಡು ಇಲ್ಲಿ ಕಥೆ ಪ್ರಾರಂಭವಾಗುವಾಗ ಅಲ್ಲಿ ತಿಳಿಸುವಾಗ, ಅದಕ್ಕೆ ಜ್ಞಾನಿ ಹೇಳ್ತಾರಪ್ಪ, ನಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಅದನ್ನು ಮನುಷ್ಯನ ಅದ್ರ ಮೇಲೆ ನಿಗಾ ಇಡು. ಈ ಕಥೆ ಕೇಳುವಾಗ ನನಗೆ ನಿದ್ರೆ ಬರ್ತದೋ ಅಥವಾ ನಾನು ಸರಿಯಾಗಿ ಕಥೆಯನ್ನು ಕೇಳ್ತಾ ಇದ್ದೀನೋ ಅನ್ನುವಂತ ಆ ಮನಸ್ಸನ್ನ ಅದ್ರ ಮೇಲೆ ನಿಗುವಂದಿಡಪ್ಪ. ಇಲ್ಲದೆ ಇದ್ರೆ ಬಹಳ ತೊಂದರೆ ಆಗ್ತದಂತೆ. ನಿನ್ನೆ ತಾನೇ ನಮ್ಮ ಹನುಮಂತಪ್ಪ ಅವರು ಹೇಳ್ತಿದ್ರು, ಪದ್ಮನಾಭ ಅವರು ಅದ್ರ ಬಗ್ಗೆ ಹೇಳ್ತಿದ್ರು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ ಮನಸ್ಸನ್ನ ಬಂದಿದ್ದಂಥದನ್ನ ಚಿತ್ತಕ್ಕೆ ಮುಡಿಸ್ಬೇಕಂತೆ, ಬುದ್ಧಿ ಮುಡಿಸ್ಬೇಕಂತೆ. ಬುದ್ಧಿಯಲ್ಲಿ ಚೆನ್ನಾಗಿ ತಿದ್ದಬೇಕು. ಬುದ್ಧಿಯಲ್ಲಿ ತನುಮನವ ತಿದ್ದಿಕೊಳ್ಳಲು ಬೇಕು, ಮುದ್ದನಾಗಬೇಕು ಯೋಗಿಗಳು. ಕನಕದಾಸ ಆ ಬುದ್ಧಿಯಲ್ಲಿ ಚೆನ್ನಾಗಿ ತಿದ್ದಬೇಕಂತೆ.
ಆ ತಿದ್ದಿದಂಥದನ್ನ ಆ ಚಿತ್ತಕ್ಕೆ ಹಾಕಬೇಕು. ನೋಡಿ, ನಮಗೆ ಚಿತ್ತದಲ್ಲಿ ಗೊತ್ತಾಗ್ತದಂತೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಇದು ಆ ಬ್ಲೂ ಮಧ್ಯದಲ್ಲಿ ಚಿತ್ತ ಸರಸ್ಸು ಅಂತಿರುತ್ತದೆ. ಆ ಚಿತ್ತ ಸರಸ್ಸು ಸಮುದ್ರದ ಮಧ್ಯಭಾಗದಲ್ಲಿ ಎಷ್ಟು ಪ್ರಶಾಂತವಾಗಿರ್ತದೋ ಅಷ್ಟು ಪ್ರಶಾಂತವಾಗಿ ನಮ್ಮಲ್ಲಿ. ಅದಕ್ಕೆ ನಾವೇನಾದ್ರೂ ಆ ಕೆಟ್ಟ ವಿಷಯಗಳು, ಅದಕ್ಕೆ ಜ್ಞಾನಿಗಳು ಒಂದು ಕಡೆ ವಿವರಣೆಯನ್ನು ಕೊಡ್ತಾರೆ. ಆ ಕೆಟ್ಟ ವಿಷಯಗಳೆಲ್ಲ ಕಲ್ಲಿದ್ದನ್ನ ಆ ಸರೋವರಕ್ಕೆ ಆಗುವಾಗ ತರಂಗಗಳು ಹೇಳ್ತವೆ. ಆ ಹೇಳುವಾಗಲೇ ನಮಗೆ ಮನಸ್ಸು ಚಂಚಲವಾಗುವುದು. ಅದಕ್ಕಾಗಿ ಈ ಆಧ್ಯಾತ್ಮಿಕ ವಿಚಾರವನ್ನು ನಮ್ಮ ಆ ಚಿತ್ತ ಮೇಲೆ ಹಾಕಿದ್ರೆ ಅದು ಬೆಂಡಿದ್ದಾಗ ಅದು ತೇಲ್ತಾ ಇರ್ತದೆ, ಅದು ಅಲೆ ಬರೋದಿಲ್ಲ. ಆಗ ಅದು ತೇಲ್ತಾ ಇರ್ತದಂತೆ. ಆ ತೇಲ್ತಾ 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 ಈ ಜೀವಿ ಆನಂದವನ್ನು ಅನುಭವಿಸ್ತಾನೆ. ಯಾವಾಗ ಚಿತ್ತ ಸರಸಲ್ಲಿ ತೇಲ್ತಾ ಇರ್ತಾನೋ ಆವಾಗ ಎಲ್ಲರೂ ಕೂಡ ಆನಂದವನ್ನು ಕೊಡಬಹುದಂತೆ. ಯಾವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡುವಾಗ, ದಾಸರ ಕಥೆಯನ್ನು ಹೇಳುವಾಗ, ಪುರಾಣ ಪುಣ್ಯ ಕಥೆಗಳನ್ನು ಹೇಳುವಾಗ ಆ ಚಿತ್ತ ಸರಸ್ಸಿನಲ್ಲಿ ಆನಂದವನ್ನು ಉಂಟು ಮಾಡ್ತದೆ, ಎಲ್ಲರಿಗೂ ಬರ್ತದೆ. ಆದರೆ ಪರಮಾನಂದ ಅಂತ ಉಂಟು, ಅದು ಕೆಲವು ಜೀವಿಗಳನ್ನು ಮಾತ್ರ ಪ್ರಾಪ್ತವಾಗ್ತದೆ. ಆ ಪರಮಾನಂದದಲ್ಲಿ ಮುಳುಗ್ತಾನಂತೆ ಜೀವಿ. ಇಲ್ಲಿ ಆನಂದದಲ್ಲಿ ತೇಲ್ತಾನೆ, ಅಲ್ಲಿ ಪರಮಾನಂದದಲ್ಲಿ ಮುಳುಗೋದು. ಆವಾಗಲೇ ದೇಹಭಾವವನ್ನು ಮರೆಯುವಂಥದ್ದು. ಹಾಗೆ ದೇಹದ ಪ್ರಜ್ಞೆ ಇರೋದಿಲ್ಲ. ಭಗವಂತನೇ ತಾನಾಗಿ ಆ ಭಗವಂತನ ಪಾದದಲ್ಲಿ ಒಂದಾಗಿದ್ದಾನೆ. ಆತನಿಗೆ ಯಾವುದೇ ರೀತಿಯಾದಂತ ಬುದ್ಧಿ ಆಗುವುದಿಲ್ಲ. ದೇಹ ಇದ್ದೀನಿ, ನಾನಿದ್ದೀನಿ ಇಲ್ಲ ಅನ್ನೋದು ಏನೂ ಗೊತ್ತಾಗೋದಿಲ್ಲ. ಇದನ್ನ ಶ್ರೀ ರಾಮಕೃಷ್ಣ ಪರಮಹಂಸರು ಹಾಗೆ ವಾರಾಂಗಕ್ಕೆ ಬರ್ತಿದ್ದರು. ಆಗ ಯಾವಾಗ ಪರಮಾನಂದದಲ್ಲಿ ಮುಳುಗ್ತೇವೆ ಆಗ ಈ ಜೀವಿ ಗೊತ್ತಾಗ್ತದಂತೆ ನಾನು ಯಾವಾಗಿದ್ದೆ, ನಾನು ಎಲ್ಲಿಂದ ಬಂದಿದ್ದೇನೆ, ಮತ್ತೆ ನಾನು ಎಲ್ಲಿ ಹೋಗಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಆ ನಾನು ಅನ್ನುವಂಥ ಅಹಂಕಾರವನ್ನು ಸಾಯಿಸ್ತಾನಂತೆ. ಅದರಿಂದನೇ ಆತ್ಮ ಇದ್ದಾನಂತೆ. ಆತ್ಮನ ಅನುಸಂಧಾನ ಆ ಜೀವ. ನಾವು ಆತ್ಮನ ಅನುಸಂಧಾನ ಮಾಡಬೇಕಾಗಿಯೇ ಬಂದಂತು. ಅದು ಹಿಂಗೆ ಪರಮಾತ್ಮ ಇದ್ದ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ ಅಹಂಕಾರವನ್ನು ನಾವು ಸಾಯಿಸಿಬಿಟ್ರೆ ಅಲ್ಲಿ ಇರೋದು ಉಳಿಯೋದೇ ಆತ್ಮ. ಆತ್ಮನಿಂದ ಪರಮಾತ್ಮ. ಯಾವಾಗ ಪರಮಾತ್ಮ ಬಿಡ್ತಾನೆ ಅವನ ಮುಂದೆ ಆತ್ಮವನ್ನು ಹೊರಟೋಗ್ತಾನಂತೆ. ಇದಕ್ಕಾಗಿ ಜ್ಞಾನಿಗಳು ಸ್ಪಷ್ಟಪಡಿಸ್ತಾರೆ, ಮನಸ್ಸನ್ನು ನಿಗ್ರಹಿಸಪ್ಪ, ಕಥೆಯಲ್ಲಿ ಚೆನ್ನಾಗಿ ಕಥೆಯನ್ನು ಕೇಳುವಂತೆ ಆ ಮನಸ್ಸಿಗೆ ಇದನ್ನು ಆಜ್ಞೆ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಆದರೆ ನಿದ್ರೆಯಲ್ಲೂ ಕೂಡ ಮನಸ್ಸಲ್ಲ. ಹೋಗಿ ಸೌಂದರ್ಯದಲ್ಲಿ ನೋಡೋಣ ಅಂತಂದ್ರೆ ಕಾಡಿನ ಪ್ರಾಣಿಗಳಿರುವಂತಹ ಸೌಂದರ್ಯ ಮನಸ್ಸನಿಗೆ. ನೆರಳಿನ ವರ್ಣಮಯವಾದ ಕಾರುಣ್ಯವಾಸನಕ್ಕೆ ಬುಕ್ಕೆಗಳು, ನೀಲ ಮೈ ಹಸಿರು ಅವಳದ ಕೆಂಪು, ಹೂವಿನಿಂದ ಹೂವಿಗೆ ಆಡುವ ಪಾತ್ರಗೀತಿಯ ಮೈ ಮೇಲಿರುವ ಬುಟ್ಟುಗಳು ನಮಗಿಲ್ಲವಂತ. ಆ ಬುಟ್ಟುಗಳಂತ ಬಟ್ಟೆಗಳು ಹಾಕೊಂಡು ತಿರುಗಾಡುವುದು ಅಷ್ಟೇ. ಸೌಂದರ್ಯದಲ್ಲೂ ಕೂಡ ಕಾಡಿನ ಪ್ರಾಣಿಗಳಿರುತ್ತವೆ. ಆದ್ರಿಂದ ಅಪರೋಕ್ಷ ಜ್ಞಾನಿಗಳಾದಂತಹ ಶ್ರೀ ಬೃಂದದಾಸರು ಹೇಳ್ತಾರಪ್ಪ, ಯಾವುದರಲ್ಲೂ ಕೂಡ ಮನುಷ್ಯ ದೊಡ್ಡವನಲ್ಲ. ಆದರೆ ಭಗವಂತನ ಕಥೆಯಲ್ಲಿ ಕೇಳಿ ಅದನ್ನ ಜೀವನಕ್ಕೆ ಅಳವಡಿಸಿಕೊಂಡು ಈ ಜನ್ಮದಲ್ಲಿ ಭಗವಂತನನ್ನು ಸೇರುವಂತ ಒಂದು ಶಕ್ತಿ ಇರೋದು ಈ ಮನುಷ್ಯ ಜನ್ಮಕ್ಕೆ. ಆದ್ರಿಂದ ಮನುಷ್ಯ ಜನ್ಮವನ್ನು ಹಾಳು ಮಾಡ್ಕೋಬೇಡ ಅಂತ ಅಪರೋಕ್ಷ ಜ್ಞಾನಿಗಳು ಹೇಳ್ತಾ ಮುಂದೆ ಹೇಳ್ತಾರೆ. ಕಣ್ಣು ಕೈ ಕಣ್ಣು ಕೈ ಕಾಲಿ ನಾಲಿಗೆ ಇರುವಾಗ ಕೈಯಿದೆ ಭಗವಂತನ ಸೇವೆಯನ್ನು ಮಾಡಿ, ಕಾಲಿಗೆ ಭಗವಂತನ ಯಾತ್ರೆಯನ್ನು ಮಾಡಿ, ನಾಲಿಗೆ ಕೊಟ್ಟಿದ್ದಾನೆ ಭಗವಂತನ ನಾಮವನ್ನು ಹೇಳಿ, ಇದನ್ನೆಲ್ಲವನ್ನು ಕೂಡ ಉದ್ಧಾರ ಮಾಡಿಕೊಳ್ಳಿಲ್ಲ. ನಾವು ಉದ್ಧಾರವಾಗಲಿಕ್ಕೆ ಇದನ್ನೆಲ್ಲವೂ ಸಹಕರಿಸಿಕೊಂಡಿದ್ದಂತೆ. ನಾಲಿಗೆಯಲ್ಲಿ ಭಗವಂತನ ನಾಮವನ್ನು ಹೇಳಿಸ್ಬೇಕಂತೆ, ಕೈನಲ್ಲಿ ಭಗವಂತನ ಸೇವೆಯನ್ನು ಮಾಡಿಸ್ಬೇಕಂತೆ, ಕಾಲಿನಲ್ಲಿ ಭಗವಂತನ ಯಾತ್ರೆಯನ್ನು ಮಾಡಿಸ್ಬೇಕಂತೆ, ಕಿವಿಯಲ್ಲಿ ಭಗವಂತನ ನಾಮವನ್ನು ಹೇಳ್ತಾರೆ.
ಕಿವಿಯಿಂದ ಭಗವಂತನ ನಾಮವನ್ನು ಕೇಳಿಸ್ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಉಪನಿಷತ್ನಲ್ಲಿ ಒಂದು ಕಥೆ ಇದೆ. ಈ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆಗಳು ಇವೆಲ್ಲವೂ ಒಂದು ಕಡೆ ಜಗತ್ತಿರುವಂತ. ಯಾಕೆ ಅಂದ್ರೆ ಕಣ್ಣು ಹೇಳ್ತದಂತೆ ಇಡೀ ಜಗತ್ತನ್ನು ತೋರಿಸುವ ನಾನು, ಅದರಿಂದ ನಾನೇ ದೊಡ್ಡವ ಅಂತೇಳಿ ಕಣ್ಣು ಹೇಳ್ತದೆ. ಕಿವಿ ಹೇಳ್ತದಂತೆ ಎಲೆ ಕಣ್ಣೆ, ನೀನು ಕಣ್ಣಿಗೆ ಕಪ್ಪಿನ ಕಾಳಿಗೆ ಇಚ್ತಾರೆ, ನನ್ನ ಕಿವಿಗೆ ಚಿನ್ನದ ವಾದ ಇರ್ತದೆ. ಆದಷ್ಟು ಮಾತ್ರವಲ್ಲ, ಒಳ್ಳೆ ವಿಚಾರ ಯಾವುದು, ಕೆಟ್ಟ ವಿಚಾರ ಯಾವುದು ಅಂತ ಕೇಳಿ ತಿಳಿಸುವವನ, ಆದ್ರಿಂದ ನಾನೇ ಹೆಚ್ಚಿನವ ಅಂತ ಹೇಳಿ ಕಿವಿ ಹೇಳ್ತದೆ. ನಮ್ಗೆ ಹೇಳ್ತದಂತೆ, ಅಪ್ಪ ನಿಮಗೆ ದುರ್ವಾಸನೆ ಯಾವುದು, ಸುಗಂಧ ಯಾವುದು ಅನ್ನುವಂಥ ವಿಚಾರವನ್ನು ನಾನು ಗ್ರಹಿಸಿ ಅದನ್ನು ತಿಳಿಸುವವನ, ಕೆಟ್ಟ ವಾಸನೆ ಯಾವುದು, ದುರ್ವಾಸನೆ ಯಾವುದು, ಒಳ್ಳೆ ವಾಸನೆ ಯಾವುದು ಅಂತ ಕೇಳಿ ತಿಳಿಸುವವನ. ಆದ್ರಿಂದ ಮೂಗು ನಾನು ಹೆಚ್ಚು ಅಂತ ಮೂಗು ಹೇಳ್ತದಂತೆ. ನಾಗೆ ಹೇಳ್ತದಂತೆ, ಅಪ್ಪ ನಾನು ಒಂದೇ ಸರಿ ಎರಡು ಕೆಲಸ ಮಾಡ್ತೇನೆ. ಏನು? ತಿನ್ನೋದು ಮಾತನಾಡೋದು ಎರಡು ಒಟ್ಟಿಗೆ ಮಾಡ್ತೇನೆ. ಆದ್ರಿಂದ ನಾನೇ ದೊಡ್ಡವ ಅಂತ ಹೇಳಿ ನಾಗೆ ಹೇಳ್ತದ. ಕೈ ಹೇಳ್ತದಂತೆ, ಅಪ್ಪ ಅಲ್ಲ ಕಣೋ, ನೀವೆಲ್ಲ ಈ ತರ ಬಿಡ್ಕೊಂತ ಇದ್ದೀರಲ್ಲ, ಕೈ ನಾನಿಲ್ಲ ಅಂತ ನೀವೇನು ಮಾಡ್ಲಿಕ್ಕಾಗಲ್ಲ. ಅಲ್ಲ, ರುಚಿಯಾದಂತಹ ಪದಾರ್ಥವನ್ನು ಎತ್ತಿಕೊಡೋದ್ಯಾ? ಕೈ ನಾನು, ನಿಷ್ಕರ್ಮ ಕೈ ನಾನು, ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೂ ಕೈ ನಾನಿದ್ರೇನೆ ನಿಮ್ಗೆ ಆಗುವಂಥದ್ದು, ಕೆಲಸಕ್ಕೆ ಬರುವಂಥದ್ದು. ಆದ್ರಿಂದ ನಾನಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ಕೈ ನಾನೇ ಹೆಚ್ಚಿನಮ್ಮ ಅಂತ ಕೈ ಹೇಳ್ತದೆ. ಕಾಲು ಹೇಳ್ತದಂತೆ, ಅಪ್ಪ ನೀವೆಲ್ಲ ಸೇರಿ ನನ್ನನ್ನು ಮಾಡ್ತೀನಿ. ಅಲ್ಲಪ್ಪ ನಿಮ್ಮನ್ನು ಓದ್ಕೊಂಡು ಊರೆಲ್ಲ ಮೆಲ್ಸೋದು ಯಾರು? ನಾನಿಲ್ಲ ಅಂದ್ರೆ ಒಂದು ಮೂಲೆಯಲ್ಲಿ ಕೂತ್ಕೋಬೇಕು. ನಿಮ್ಮನ್ನ ಊರೆಲ್ಲ ಸುತ್ತಿಸೋದು ಯಾರು? ಕಾಲು ನಾನಿಲ್ಲ ಅಂದ್ರೆ ನೀವೆಲ್ಲೂ ಹೋಗ್ಲಿಕ್ಕಾಗಲ್ಲ. ಅದರಿಂದ ನಾನೇ ಹೆಚ್ಚಿನವ ಅಂತ ಕಾಲು ಹೇಳಿದ್ರು. ಆಗ ಮುಖ್ಯ ಪ್ರಾಣ ಬರ್ತದೆ, ಅಪ್ಪ ನೀವ್ ಹಿಂಗೆಲ್ಲ ಜಗಳ ಆಡ್ಕೊಂಡ್ರೆ ಏನು ಪ್ರಯೋಜನ ಬರಲ್ಲ, ನೀವೆಲ್ಲ 2 ತಿಂಗಳ ರಜೆ ತಗೊಂಡು ಹೋಗಿ, ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಗೊತ್ತಾಗ್ತದೆ. ಈಗ ಸುಮ್ಮನೆ ಜಗಳ ಆಡಿದ್ರೆ ಏನು ಪ್ರಯೋಜನ ಅಂತ ಮುಖ್ಯ ಪ್ರಾಣ ಹೇಳುವಾಗ ಆಗ ಕಣ್ಣು ಹೇಳ್ತಂತೆ, ನಾನು ಹೋಗ್ತೇನೆ 2 ತಿಂಗಳು. ಆಯ್ತು, ಕಣ್ಣು 2 ತಿಂಗಳು ರಜಾ ತಕೊಂಡು ಹೋಯ್ತು. ಆದ್ರೆ ಒಂಟಿ ಹೆಣ್ಣು ಮಕ್ಕಳು ನಿರ್ಭಯವಾಗಿ 12 ಗಂಟೆ ರಾತ್ರಿಯಲ್ಲಿ 1 ಗಂಟೆ ರಾತ್ರಿಯಲ್ಲಿ ಓಡಾಡೋದು, ಯಾವುದೇ ತೊಂದರೆ ಇಲ್ಲ. ಯಾವುದೇ ಸಿನಿಮಾ ನೋಡುವಂತ, ಟಿವಿ ನೋಡುವಂತ ಮುಚ್ಚಿಲ್ಲ. ಹಾಗಾಗಿ ಕಣ್ಣೋದ್ರಿಂದ ಏನು ತೊಂದರೆ ಆಗಲಿಲ್ಲ. ಮೂಗು ಹೋಯ್ತು, ಮುನ್ಸಿಪಾಲಿಟಿ 3 ತಿಂಗಳು ಕಸ ಎತ್ತಾಗ್ತಾ ಇದ್ರು, ಏನು ವಾಸನೆ ಬರಂಗಿಲ್ಲ. ಅಥವಾ ಹೆಂಡತಿ ಸಾರು ದಿನಾನೆ ಹಾಕಿದಾಳೋ ಬಿಟ್ಟಿದ್ದಾಳೋ ಗೊತ್ತಿಲ್ಲ. ಹೀಗಾಗಿ ಮೂಗು ಹೋದ್ರಿಂದ ಕೂಡ ಏನು ತೊಂದರೆ ಆಗಲಿಲ್ಲ. ಹೀಗೆ ಕಿವಿ ಹೋಯ್ತು, ನಾಲಿಗೆ ಹೋಯ್ತು, ಎಲ್ಲವೂ ಹೋಯ್ತು. ಎಲ್ಲ ಕಾಲು ಎಲ್ಲ ಹೋಗಿ 2 ತಿಂಗಳು ರಜಾ ಮುಗಿಸ್ಕೊಂಡು ಬಂದು. ಆದ್ರೆ ಎಲ್ಲಾ 2 ತಿಂಗಳು ರಜಾ ಮುಗಿಸ್ಕೊಂಡ್ರು ಕೂಡ ಜೀವಿಗೆ ಏನು ತೊಂದರೆ ಆಗಿಲ್ಲ. ಆಗ ಮುಖ್ಯ ಪ್ರಾಣ ಹೇಳೋದಂತೆ, ಅಪ್ಪ ನೀವೆಲ್ಲ 2 ತಿಂಗಳು ರಜೆ ತಕೊಂಡು ಹೋಗಿದ್ದೀವಿ, ನಾನು 2 ದಿನ ರಜೆ ತಕೊಂಡು ಹೋಗ್ರೋ ಅಂತ ಕೇಳ್ತಾನಂತೆ ಮುಖ್ಯ ಪ್ರಾಣ. ಆಗ ಎಲ್ಲ ಈ ಇಂದ್ರಿಗಳೆಲ್ಲ ಮುಖ್ಯ ಪ್ರಾಣನ ಪಾದ ಇಡುವಂತಪ್ಪ ನೀನು ಹೋಗ್ಬೇಡ ತಂದೆ, ನೀನು 2 ದಿವಸ ಗಡಿಗೆ ಇಲ್ಲಾದ್ರೆ ನಮಗೆ ಸಾಕಾಗ್ತಾರೆ. ಅವನಿದ್ರೆ ಎಲ್ಲ ಹಾಡುಗಳು. ಆ ಮುಖ್ಯ ಪ್ರಾಣ ಇಲ್ಲ ಅಂದ್ರೆ ಏನೂ ಇಲ್ಲ. ಕಸಕ್ಕಿಂತಲೂ ಕಡೆ ಕಸನಾಗುವಾಗ ಒಂದ್ ಕಡೆ ಇರ್ತಾರೆ, ಅದಕ್ಕಿಂತಲೂ ಕಡೆಯಾದಂತ ಈ ದೇಹ ಅದು ಮನೆಯೊಳಗೂ ಇರ್ತದೆ, ಆಚೆ ತಗೊಂಡೋಗಿ ಇರ್ತಾರೆ. ರಾಜರಾಜರಾಡಿದ ನೆಲವ ತನ್ನನೆಂದು ಶಾಸನವ ಬಯಸಿ ಕೋದೆ ಭಕ್ತಳ ನಿಕ್ಕಿ ಚೆನ್ನಿಗ ಹಸುಹಳಿಯೇ ಹೊರಗೆ ಹಾಕುವುದಿಲ್ಲ. ರಾಜರಾಜರಾಡಿದ ನೆಲವ ಎಷ್ಟು ತಲೆಮಾರಿನಲ್ಲಿ ಆಳಿದೆಯೋ ಈ ಜಾಗವನ್ನು ನಾವು ಸ್ಥಳ ತಕೊಂಡು ಅದು ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಇದು ನನ್ನದು ಅಂತಿದ್ದು ಕೊನೆಗೆ ಚಿನ್ನಿಗ ಒಳಗಡೆ ಏನ ಮುಖ್ಯ ಪ್ರಾಣ ಇದ್ದಾನೆ ಅವನು ಬಿಟ್ಟ ಅಂದ್ರೆ ತಗೊಂಡು ಹೊರಗೆ ಬಿಸಾಕಿರ್ತಾರೆ. ಮೊದಲೆಲ್ಲ ಮನೆಯಲ್ಲಿ ಸತ್ರ 3 ತಿಂಗಳು ಮನೆ ಒಳಗಡೆ ಹೋಗ್ಬಾರ್ದು ಅಂತ ಒಳಗೆ ಬಿಟ್ಟಂದ್ರು ಏನ್ ಸಾಯ್ತಾನೆ ದೊಡ್ಡ ಹೋಯ್ತು, ಏನೋ ಚಿಕ್ಕದು ಇದೆ ಒಂದು ಈಗೆಲ್ಲ ಅವರು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಯಾಕೆ ಸುಮ್ಮನೆ ಇದೆಲ್ಲ ರಾಮಾಯಣ ಅಂತೇಳಿ ಆಸ್ಪತ್ರೆ ಸ್ವಲ್ಪ ಅವ್ರು ಚೆನ್ನಾಗಿರುವಾಗಲೇ ಹೋದ್ರ ಗ್ಯಾರಂಟಿ ನೋಡ್ತಾನೆ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ.
ಆದ್ರಿಂದ ಕಣ್ಣು ಕೈ ಕಾಲು ನಾಲಿಗೆ ಇರುವಾಗ ಇಲ್ಲಿ ಭಗವಂತನ ಅಭ್ಯಾಸ ಜ್ಞಾನಿಗಳಾದಂತಹ ಶ್ರೀ ಪುರಂದರದಾಸರು ಹೇಳ್ತಾರೆ, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರುವಾಗ ಅದು ಉತ್ತಮವಾದಂತ ಕೆಲಸವನ್ನು ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ, ಹೆಣ್ಣು ಒಂದಿಗಾಗಿ ಹರಿಯ ನಾಮ ಅಂತ ಉಣ್ಣದೆ ಉಪವಾಸ ಇರುವಾಗ ನಮ್ಗೆ ಹೆಣ್ಣು ಒಂದು ಮಣ್ಣು ಈ ಮೂರಿಗಾಗ್ತಾನೆ ನಾವು ಇಷ್ಟೆಲ್ಲ ಸಾಯ್ತಾ ಇದ್ದೇವೆ. ಹೆಣ್ಣು ಒಂದು ಮಣ್ಣು ಈ ಮೂರು ಕೂಡ ಮಣ್ಣೆ. ಆದ್ರೆ ಆ ಮಣ್ಣಿಗಾಗಿ ನಾವು ಆಸೆಯನ್ನು ಕೊಡ್ತೇವೆ, ಅದರಿಂದ ಓಡ್ತೇವೆ, ಮತ್ತೆ ಇನ್ನು ಬೇಕಷ್ಟು ಅನಂತ ಕೋಟಿಗಳಲ್ಲಿ ಪಾಪವನ್ನು ಗಳಿಸ್ಕೊಂಡು ಮತ್ತೆ ಅಲ್ಲಿಗೆ ಆಗಲಿದ್ದವರು ಈ ಮೂವರೊಳಗೆ ನಾರಿಯೋ ದಾರುಣಿಯೋ ಇದ್ದಾಯಿ ಮನ್ಕೊಂಡಿರ್ತೇವೆ. ಅವಾಗ ಕನಸು ಬೀಳ್ತದಲ್ಲ, ಆ ಕನಸಿದ್ದಾಗಿ ಎದ್ದ ಮೇಲೆ ಏನೂ ಇರಲ್ಲ. ಹಾಗೆ ಇದು ಹೋದ್ಮೇಲೆ ಏನು ಸ್ವಪ್ನ. ಯಾರೋ ಇಬ್ರು ಮನೆ ಮೇಲೆ ಮಲಗಿರೋದು, ಒಬ್ಬ ಮನುಷ್ಯನ ಮೇಲೆ ಮಲಗಿದಾನೆ, ಒಬ್ಬ ಮೇಲೆ ಮಲಗಿದವ್ರಿಗೆ ಸ್ವಪ್ನದಲ್ಲಿ 50 ರೂಪಾಯಿ ಸಿಗುತ್ತೆ, ಕೆಳಗೆ ಮಲಗಿದವನಿಗೆ 5 ರೂಪಾಯಿ ಸಿಗುತ್ತೆ. ಎದ್ದ ಮೇಲೆ ನೋಡ್ತಾರೆ, ಇವನ್ 5 ಇಲ್ಲ, ಅವನ್ 50 ಇಲ್ಲ. ಇವನಿಬ್ರು ಸುಮ್ಮನೆ ಇರಲಿಲ್ಲ, ಎಲ್ಲ ಹುಡುಕ್ತಾರೆ, ಎಲ್ಲ ಹುಡುಕರು ಅವ್ನಿಗೆ 50 ಸಿಗ್ತಾ ಇಲ್ಲ, ಇವನ್ 5 ಸಿಗ್ತಾ ಇಲ್ಲ. ಇವನು ಸುಮ್ಮನೆ ಇರಲಿಲ್ಲ, ಪಂಚಾಯತಿ ಕಟ್ಟಿಗೆ ಹೋಗುದು, ನಾನು 50 ಎತ್ಕೊಂಡಿದ್ದಾನೆ ಇವನು ಅಂತ ಅವನು ಮಂಚದ ಮೇಲೆ ಮಲಗಿದ್ದವನು. ಕೆಳಗೆ ಮಲಗಿದವನ್ನೆಲ್ಲ ಇಲ್ಲ, ನಾನು 5 ರೂಪಾಯಿ ಇವನು ಎತ್ಕೊಂಡಿದ್ದಾನೆ. ಪಂಚಾಯತ್ ಅಂತ ಹೇಳಿದ್ರು ಆ ಯಜಮಾನ, ಅಪ್ಪ ನಿಮ್ಗೆ 50 ಎಲ್ಲಿತ್ತು? ಸ್ವಾಮಿ ನಾವು ಸ್ವಪ್ನ ಮಲಗಿದ್ವಿ, ಸ್ವಪ್ನದಲ್ಲಿ ಸಿಕ್ತು. ಅವನೆಲ್ಲ ನಿಂಗೆಲ್ಲಿತ್ತಪ್ಪ? ನನಗೂ ಸ್ವಪ್ನದಲ್ಲೇ ಸಿಕ್ತು ಸ್ವಾಮಿ. ಆಗ ಆತ ಹೇಳಿದ, ನೀವಿಬ್ರು ಒಟ್ಟಿಗೆ ಮಲಗಿರಿ, ತಿರುಗು ಮತ್ತೆ ಸ್ವಪ್ನ ಬೀಳ್ತದಲ್ಲ, ಆಗಿಬ್ರು ಅನ್ಸ್ಕೊಂಡ್ಬಿಡಿ. ಆ ಸ್ವಪ್ನದಲ್ಲಿ ಕಂಡಿದ್ದನ್ನ ಎದ್ದ ಮೇಲೆ ವಿಚಾರ ಮಾಡ್ಲಿಕ್ಕೆ ಬರೋಲ್ಲಪ್ಪ, ನೀವಿಬ್ರು ಒಟ್ಟಿಗೆ ಮಲಗಿ ಸ್ವಪ್ನ ಬೀಳ್ತದಲ್ಲ, ಆಗಿಬ್ರು ಅನ್ಸ್ಕೊಂಡ್ಬಿಡಿ. ಹಾಗೆ ಸ್ವಪ್ನ ಇದ್ದಾಗೆ ನಮ್ಮ ಜೀವನ. ಮನಗಿರ್ತೇವೆ, ಹೇಳ್ತೇವೆ, ಇರ್ಬೋದು. ಆದ್ರಿಂದ ಹೆಣ್ಣು ಒಂದಿಗಾಗಿ ಹರಿಯ ನಾಮ ಅಮೃತ ಉಣ್ಣದೆ ಉಪವಾಸ ಇರುವರೆ. ಉಣ್ಣದೆ ಉಪವಾಸ ಇರುವರೆ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ಯಾವ್ಯಾವ ಭಕ್ಷ್ಯ ಭೋಜ್ಯವನ್ನ ಮಾಡಿ ಹೊಟ್ಟೆ ತುಂಬಿಸ್ಕೊಂಡಿರ್ತೇವೆ. ನಮಗೆ 2 ಹೊಟ್ಟೆ ಇದೆಯಂತೆ, ಒಂದು ಪ್ರಾಪಂಚಿಕವಾಗಿ, ಒಂದು ಪಾರಮಾರ್ಥಿಕವಾಗಿ. ಪ್ರಾಪಂಚಿಕ ಹೊಟ್ಟೆಯನ್ನು ಹೇಗೆ ಬೇಕಾದ್ರೂ ತುಂಬಿಸ್ಬೋದಂತೆ, ಆದ್ರೆ ಪಾರಮಾರ್ಥಿಕ ಹೊಟ್ಟೆಯನ್ನ ಅಂದ್ರೆ ಆತ್ಮನಿಗೆ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿದರೆ ಅದೇ ಆಹಾರವಂತೆ ಆತ್ಮನಿಗೆ. ಆ ಆತ್ಮನ ಹೊಟ್ಟೆ ತುಂಬಿಸಬೇಕಾದ್ರೆ ಇದೇ ಭಗವಂತನ ನಾಮವೇ ಆಹಾರ. ಅದಕ್ಕಾಗಿ ಜ್ಞಾನಿಗಳು ಹೇಳ್ತಾರೆ, ಏನಾದ್ರು ಸ್ವಲ್ಪ ಕಾಯಿಲೆಗೆ ಬಂದ್ರೆ, ಒಂದು ಇದು ಬಂದ್ರೆ, ನಮ್ಮ ಗುರುಗಳೆಲ್ಲ ಹೇಳ್ತಿದ್ರು, ಬಂದ್ರೆ ಕಾಯಿಲೆಗಳು ಬಂದ್ರೆ ಡಾಕ್ಟರ್ ಭಗವಂತನೇ ಅಂತ, ಭವರೋಗ ವೈದ್ಯ ಭಗವಂತ, ಎಲ್ಲ ರೋಗಕ್ಕೂ ಭಗವಂತನೇ ಅಂತ. ವೈದ್ಯ ಯಾರಪ್ಪ ಅಂದ್ರೆ ಭಗವಂತ, ಔಷಧಿ ಯಾವುದು ಅಂದ್ರೆ ಭಗವಂತನ ನಾಮ, ಅವನ ನಾಮವೇ ಔಷಧಿ. ಭಗವಂತ ಡಾಕ್ಟ್ರು, ಭಗವಂತನ ನಾಮವೇ ಔಷಧಿ. ಎಲ್ಲರಿಗೂ ಕೂಡ ಆ ಭಗವಂತ ಎಲ್ಲ ಭವರೋಗವನ್ನ ದೂರ ಮಾಡತಕ್ಕಂಥ, ಎಲ್ಲರಿಗೂ ನಮ್ಮಲ್ಲೇ ಇದೆ. ಆದರೆ ಆವಾಗ ಜೀವಿಯ ಪಾಪ ಕರ್ಮಕ್ಕೆ ಅನುಗುಣವಾಗಿ ಹೊರಗಡೆ ಬರ್ತದಷ್ಟೇ. ಎಲ್ಲ ರೋಗ, ಹಲವು ರೋಗದ ಬೀಡು ಪಂಚಭೂತದ ನಾಡು, ಹಲವು ರೋಗದ ಬೀಡು. ಈ ಪಂಚಭೂತದ ನಾಡಿನಲ್ಲಿ ಹಲವು ರೋಗಕ್ಕೆ ನಾಡು ಯಾವದಪ್ಪ ಅಂದ್ರೆ ಅದಕ್ಕೆ ವಾಸಸ್ಥಳ ಯಾವದಪ್ಪ ಅಂದ್ರೆ ನಮ್ಮ ದೇಹ. ಆವಾಗ ಜೀವಿಯ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಅದು ಹೊರಗಡೆ ಅಷ್ಟೇ. ಆದ್ರಿಂದ ಇಲ್ಲಿ ಮುಂದೆ ಹೇಳ್ತಾರೆ ಪುರಂದರದಾಸರು, ಬಂದ್ಬಿಡಿದಾನೆ ಭಗವಂತ
ಅವನು ಉಪನಯನವನ್ನು ಮಾಡಿ ಬರ್ತೇನೆ ಅಥವಾ ಹೊಸ ಮನೆ ಕಟ್ಟಿದ್ದೇನೆ, ನಾನು ಗುರು ಪ್ರವೇಶವನ್ನು ಮಾಡಿ ಬರ್ತೇನೆ ಅಂತಂದ್ರೆ ಕೇಳ್ತಾನ? ಸಾಕು ಕೊಟ್ಟಿದ್ದ ಅವಕಾಶ ನಡಿಯಪ್ಪ. ಭಗವಂತ ಆ ಅಂತಕನ ದೂತರು ಬಂದು ಹೇಳ್ತಾರ, ಸಾಕು ಸಾಕು ನಡಿಯಪ್ಪ, ನೀನು ಕೂತಿಲ್ಲ. ಅವಾಗ ಏನ್ ಹೇಳಿದ್ರು ಕೇಳಂಗಿಲ್ಲ. ಅಲ್ಲ, ಹೇಳೋದಿಲ್ಲ ಬಂತು. ಆ ಹೇಳುವಷ್ಟಕ್ಕಾದ್ರೂ ನಾವು ಮಾಡ್ಕೋಬೇಕಲ್ಲ. ಅವ್ನು ಬಂದು ಕೈವಾಗ ಸ್ವಲ್ಪ ತಾಳಪ್ಪ ಅನ್ನುವಂತ ಅಂದಾಗ ನಾವು ಬರ್ಬೇಕಲ್ಲ. ಬರ್ಬೇಕು ಅಂದ್ರೆ ಬಹಳ ದೃಢ ಭಕ್ತಿಯಿಂದ ಭಗವಂತನ ಸೇವೆಯನ್ನ, ಭಗವಂತನ ನಾಮವನ್ನು ಕೊಂಡಾಡಬೇಕು. ಆಗ ಮಾತ್ರ ಆ ದೃಢತೆ ಬರಲಿಕ್ಕೆ ಸಾಧ್ಯ ಅಲ್ವೇ? ಭಗವಂತನ ಆ ನಾಮದಲ್ಲಿ ಆ ಶಕ್ತಿ ಇದೆಯಂತೆ. ಅಂತಗಳನ್ನು ಕೂಡ ಸ್ವಲ್ಪ ತಡೆಯಿರಿ ಅಂತ ಹೇಳುವಂತ ಶಕ್ತಿ ಭಗವಂತನ ನಾಮಕ್ಕಿದೆಯಂತೆ. ಆದ್ರಿಂದ ನಿರಂತರವಾಗಿ ಭಗವಂತನ ನಾಮವನ್ನು ಪಡಿಬೇಕು. ಯಾಕೆಂದ್ರೆ ಅಂತಕನಿಗೆ ಏನಿಲ್ಲ, ಸಾವು ಬಂತು ಅಂದ್ರೆ ಹೋಗ್ತಾ ಇರ್ಬೇಕಷ್ಟೇ. ಯಾರು ತಡ್ಕೊಳಕ್ಕಾಗಲ್ಲ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ತಾತ ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಯಾರೆಲ್ಲ ಇರ್ತಾರೆ. ಯಾರು ಕೂಡ ಒಂದು ದೊಡ್ಡ ಆನೆಯನ್ನು ಸಾಕಿದ್ದು. ಆ ಆನೆಯನ್ನು ನೋಡ್ಕೊಳ್ಳಿಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಬಾಳ್ಬೋದಾದಂತ ಆನೆ ರಾಜ ಸಾಕಿದ್ದಾನೆ, ಚೆನ್ನಾಗಿ ಸಾಕಿದ್ದಾನೆ. ಅಂದ್ರೆ ಅದನ್ನು ನೋಡ್ಕೊಳ್ಳಿಕ್ಕೆ ಆಡು ಕಾಡು ಎಲ್ಲ ಇಟ್ಕೊಂಡಿದ್ದ. ವೈದ್ಯರನ್ನ, ಡಾಕ್ಟರನ್ನ ಎಲ್ಲರನ್ನೂ ಇಟ್ಟಿದ್ದ. ಅವ್ರಿಗೆಲ್ಲ ಹೇಳಿದ, ನನ್ನ ಆನೆ ಸಾಯಿದೆ ಇದ್ದಾಗ ನೋಡ್ಕೋಬೇಕು. ಇವ್ರಿಗೆಲ್ಲ ಭಯ ಬಂತಲ್ಲ, ಆನೆ ಸಾಯಿದೆ ಇದ್ದಾಗ ಯಾಕೆ ನೋಡ್ಕೊಳ್ಳೋದು, ಸಾಯುವಾಗ ನೋಡ್ಕೋಬೇಕು, ಸಾಯಿದೆ ಇದ್ದಾಗ ಯಾಕೆ ನೋಡ್ಕೊಳ್ಳೋದು. ಇವ್ರಿಗೆಲ್ಲ ಭಯ ಬಂತು. ಇರುವಾಗ ರಾಜ ಈ ಮತ್ತೊಂದು ಆಜ್ಞೆಯನ್ನು ಹೊರಡಿಸಿದ, ಯಾರು ನನ್ನ ಆನೆ ಸಾಯ್ತಾ ಇದ್ದು ಸತ್ತೋಯ್ತು ಅಂತ ಹೇಳ್ತಾರೋ ಅವನು ಮುಂದಾರಿಸ್ತು. ಇವ್ರಿಗೆಲ್ಲ ಭಯ ಬಂತು. ಸಾವು ಬಂತು, ಆನೆ ಸತ್ತೋಯ್ತು. ಯಾರು ಕರೀತಾರೆ ಸಾವನ್ನು? ಸಾವು ಬಂತು, ಆನೆ ಸತ್ತೋಯ್ತು. ಹೋಗಿ ರಾಜ ಹೇಳುವುದು ಯಾರು ಹೇಳಿದ್ರು ಮುಂದಾರಿಸ್ಕೊಳ್ತಾರೆ. ಏನ್ ಮಾಡೋದು? ಯಾರು ಹೇಳಿ ಹೋಗ್ಲಿಲ್ಲ. ಸತ್ತು 1 ವಾರವಾಗಿದೆ, ಎಲ್ಲ ವಾಸನೆ ಉಟ್ಕೊಂಡಿದೆ. ಆಗ ಯಾರೋ ಒಬ್ಬ ಬಂದವನೇ, ನಾನು ಹೋಗಿ ಹೇಳ್ತೇನೆ. ನೀನು ಗುಂಡಾಡಿಸ್ಕೊಳ್ತಾರೆ. ಇಲ್ಲ, ನಾನು ಹೇಗೆ ಹೇಳಬೇಕು ಅಂತ ಗೊತ್ತು, ನಾನು ಹೋಗಿ ಹೇಳ್ತೇನೆ ಅಂತ ರಾಜನ ಹತ್ರ ಬಂದ. ರಾಜನ ಹತ್ರ ಬಂದವನೇ ರಾಜ ಕೇಳಿದ, ಏನ್ ಬಂದ ಸಮಾಚಾರ? ಸ್ವಾಮಿ, ತಮ್ಮ ಆನೆ ಕಡೆಯಿಂದ ಬಂದಿದ್ದೀನಿ. ಹೌದು, ಓಹೋ, ಬಹಳ ದಿವಸ ಆಯ್ತು ನನ್ನ ಆನೆಯ ವಿಚಾರವನ್ನು ಕೇಳಿ. ಏನ್ ಮಾಡ್ತಾ ಇದೆ ನನ್ನ ಆನೆ? ಏನಿಲ್ಲ ಸ್ವಾಮಿ, ಕಂಟೆ ತಗೊಳ್ಳಲಿಲ್ಲ, ಮನೆ ಮನಿತು. ಓಹೋ, ನನ್ನ ಆನೆ ಧ್ಯಾನಸ್ಥವಾಗಿರ್ಬೋದು, ನನ್ನ ಆನೆ ಧ್ಯಾನಸ್ಥವಾಗಿರ್ಬೋದು. ಮತ್ತೇನ್ ಮಾಡ್ತದೆ? ಏನಿಲ್ಲ ಸ್ವಾಮಿ, ಸಣ್ಣ ಕೆಳಗೆ ಬಿದ್ದಿದೆ, ಕಾಲು ಕೈಯೆಲ್ಲ ಕೆಳಗೆ ಬಿದ್ದಿದೆ, ಅದೆಲ್ಲ ನಿರ್ವಾಸನೆ ಬಿದ್ದಿದೆ. ಈಗ ಅನ್ನುವಾಗ ರಾಜನ ನನ್ನ ಆನೆ ಯಾಕೆ ಹೇಳಿ ಕಲಿತ ನನ್ನ ಆನೆ ಸತ್ತೋದು ಅಂತ ಹೇಳು. ಅದು ನಾನು ಹೇಳುವಾಗಿಲ್ಲ ಸ್ವಾಮಿ, ಅದು ನೀವು ಹೇಳು. ಯಾಕೆ ಸುಂದಾಡಿಸಿದ್ದು ನಿಮ್ಗೆ? ಅಂದ್ರೆ ಸತ್ತೋಗಿಲ್ಲ, ಸಾವಿಲ್ಲ ಅಂದ್ರೆ ಆಯ್ತದೇನು? ಹುಟ್ಟಿದ ಸಾವು. ಆ ಸಾವನ್ನ ತಪ್ಪಿಸಬೇಕಾದ್ರೆ, ಮತ್ತೆ ಉಳಿದೇ ಇರಬೇಕಾದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಮುಂದೆ ಹೇಳ್ತಾ ಇದೆ. ಏನು ಕಾರಣ ನಮ್ಮ ಯದುಕವಿಯ ಪರಿಸ್ಥಿತಿ? ದಾಸರ ಪದದ ಒಂದೊಂದು ಅಕ್ಷರವನ್ನು ನಾವು ಅನುಭವಿಸಿದಾಗ ಅದು ಒಳಗಡೆ ಇರುವಂತಹ ಏನು ಕಾರಣ? ಯದುಪತಿಯ ಮಾಡಿರ್ತೀರಿ. ಏನ್ ಕಾರಣ? ನಿಮ್ಗೆ ದುಡ್ಡು ಬೇಕೋ? ಇಲ್ಲ ಖರ್ಚು ಮಾಡ್ಬೇಕಾ? ಇಲ್ಲ ಅದಕ್ಕೇನಾದ್ರು ಆಸ್ತಿ ಅಂತಸ್ತು ಬೇಕಾ? ಇಲ್ಲ ಹಣ ಬೇಕಾ? ಏನ್ ಬೇಕು ನಿಮಗೆ? ಏನು ಕಾರಣ? ರಾಮಾನಕ್ಕೇನು, ಗೋವಿಂದಾನಕ್ಕೇನು, ಸುವರ್ಣಕ್ಕೇನು? ಏನಪ್ಪ ಏನು ಕಾರಣ ನಿಮಗೆ? ಯದುಪತಿಯ ಮರೆತಿ ಧನ ಧಾನ್ಯ ಪುತ್ರರು ಕಾಯುವುದೇ. ನನ್ನಲ್ಲಿ ಹಣ ಇದೆ, ಅಂತಸ್ತಿದೆ, ಮಕ್ಕಳಿದ್ದಾರೆ, ಅಧಿಕಾರ ಇದೆ, ಎಲ್ಲವೂ ಕೂಡ ಶೂನ್ಯ. ಯಾವುದು ನಿನ್ನ ಮಾಡಲ್ಲ. ಪುತ್ರರು ಕಾಯುವರೆ ಇನ್ನಾದರೂ ಇಷ್ಟವರೆಗೂ ಯಾರೋ ಇದ್ದಿದ್ಯಾ? ಯಾರೋ ಕಾಲವನ್ನು ಕಳೆದಿದ್ಯಾ? ಇನ್ನಾದರೂ ಏಕೋಭಾವದಿ ಪುರಂದರ ವಿಠಲನ ಇನ್ನಾದರೂ ಚನ್ನಾಸನಿ ಪುರಂದರ ವಿಠಲನ ಕೊಂಡವನ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಸ್ವಲ್ಪ ಹೊತ್ತು ಪರಮಾತ್ಮನ ನಾಮವನ್ನು ಕೊಂಡಾಡಿ ತದನಂತರ ಕಥಾರಂಗಕ್ಕೆ ಪ್ರವೇಶ ಮಾಡೋಣ ಅಂತ ಹೇಳ್ತಾ